ದಿಲ್ಲಿ ದಂಗಲ್ನಲ್ಲಿ ಗೆಲ್ಲೋದು ಯಾರು ಅನ್ನುವಂಥದ್ದು ಈಗ ಎಲ್ಲರ ಮುಂದಿರುವಂತಹ ಕುತೂಹಲ. ಯಾಕಂದರೆ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆಯನ್ನು ಈ ಬಾರಿ ಹಿಡಿಯುವಂಥವರು ಯಾರು, ದೆಹಲಿಯ ದರ್ಬಾರನ್ನು ಯಾರು ನಡೆಸ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ ಇಲ್ಲಿ ಜನ ಅಧಿಕಾರವನ್ನು ಕೊಟ್ಟಾಗ ಬಹಳ ಸುದೀರ್ಘ ಅವಧಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು ಇತಿಹಾಸ. ಅದು ಕಾಂಗ್ರೆಸ್ಗೆ ಇರ್ಬೋದು, ಅದು ಭಾರತೀಯ ಜನತಾ ಪಕ್ಷಕ್ಕೆ ಇರ್ಬೋದು, ಹಾಗೆಯೇ ಆಮ್ ಆದ್ಮಿ ಪಕ್ಷಕ್ಕೆ ಇರ್ಬೋದು. ಕಳೆದ 12 ವರ್ಷಗಳ ಅವಧಿಯಲ್ಲಿ, ಅಂದರೆ ಮೊದಲ ಅವಧಿಯಲ್ಲಿ ಸುಮಾರು 47 ದಿವಸಗಳ ಆಡಳಿತವನ್ನು ನಡೆಸಿರುವಂಥದ್ದು ಬಿಟ್ಟರೆ 10 ವರ್ಷಗಳ ಅವಧಿ ನಡುವೆ ರಾಷ್ಟ್ರಪತಿ ಆಳ್ವಿಕೆ ಇವೆಲ್ಲವೂ ಕೂಡ ಇತ್ತು ದೆಹಲಿಯಲ್ಲಿ. ಈಗ 10 ವರ್ಷಗಳ ನಂತರ ಮತ್ತೊಂದು ಬಾರಿ ಅಧಿಕಾರದ ಗದ್ದುಗೆಯನ್ನು ಇರೋದಕ್ಕೆ ಮತ್ತು ಸ್ವಂತ ಶಕ್ತಿಯಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಆಮ್ ಆದ್ಮಿ ಪಕ್ಷಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ದೆಹಲಿ ಅಧಿಕಾರದ ಗದ್ದುಗೆಯನ್ನು ಗೆಲ್ಲೋದು ಯಾರು, ಮೋದಿ ವರ್ಚಸ್ಸು ವರ್ಕೌಟ್ ಆಗುತ್ತಾ ಅನ್ನುವಂತಹ ಕುತೂಹಲವೂ ಕೂಡ ಇರುವಂಥದ್ದು. ಮೋದಿ ವರ್ಚಸ್ಸು ವರ್ಕೌಟ್ ಆಗುತ್ತಾ ಅಂತ ಹೇಳಿ, ಏಕೆಂದರೆ ಪ್ರಧಾನಮಂತ್ರಿ ಮೋದಿಯವರು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ತನ್ನನ್ನು ತಾನು ಬಹಳ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ದರು. ಕೇಜ್ರಿವಾಲ್ ಬ್ರ್ಯಾಂಡ್ ಮತ್ತೆ ಕೈ ಹಿಡಿಯುತ್ತಾ ಆಮ್ ಆದ್ಮಿ ಪಕ್ಷಕ್ಕೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದ ಕುತೂಹಲದ ವಿಚಾರ. ಯಾಕಂದರೆ ಕೇಜ್ರಿವಾಲ್ ಒಳ್ಳೆಯ ಆಡಳಿತವನ್ನು ನಾನು ನಿಮಗೆ ಕೊಡ್ತೀನಿ ಅನ್ನುವಂತಹ ಭರವಸೆಯೊಂದಿಗೆ ಕೆಲಸವನ್ನು ಮಾಡಿದಂಥವರು ಎಷ್ಟರ ಮಟ್ಟಿಗೆ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕಡೆ ಹಂತದಲ್ಲಿ ಎದುರಿಸಿರುವಂತಹ ಮತ್ತು ತನ್ನ 2ನೇ ಅವಧಿಯಲ್ಲಿ, ಸರ್ಕಾರದ 2ನೇ ಅವಧಿಯಲ್ಲಿ ಎದುರಿಸಿರುವಂತಹ ಆಪಾದನೆಗಳು, ಜೈಲಿಗೆ ಹೋಗಿ ಬಂದಿರುವಂಥದ್ದು, ಎಲ್ಲ ವಿಚಾರಗಳು ಕೂಡ ನಮ್ಮ ಕಣ್ಣ ಮುಂದೆ ಇರುವಂತಹ ಸತ್ಯ ಘಟನೆಗಳು. ಇನ್ನು ಕಾಂಗ್ರೆಸ್ 15 ವರ್ಷಗಳ ಕಾಲ ಸತತವಾಗಿ ಆಡಳಿತ ನಡೆಸಿರುವಂತಹ ಕಾಂಗ್ರೆಸ್ ಕಳೆದ 2 ಬಾರಿ ದೊಡ್ಡ ಸೊನ್ನೆಯನ್ನು ಸುತ್ತಿರುವಂಥದ್ದು ದೆಹಲಿ ವಿಧಾನಸಭೆಯ ವಿಶೇಷ. ಹೀಗಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಈ ಬಾರಿ ಕಮಾಲ್ ಮಾಡುತ್ತಾ, ಎಕ್ಸಿಟ್ ಪೋಲ್ ಫಲಿತಾಂಶವೋ ಅಥವಾ ಕೇಜ್ರಿವಾಲ್ ನುಡಿದಿರುವಂತಹ ಭವಿಷ್ಯನೂ ನಿಜವಾಗುತ್ತಾ ಅಂಥೇಳಿ. ಕೆಲವೇ ಹೊತ್ತಿನಲ್ಲಿ ಮತ ಎಣಿಕೆ ಶುರುವಾಗುತ್ತೆ. 27 ವರ್ಷಗಳ BJP ಅಧಿಕಾರದ ಬರ ನೀಗುತ್ತಾ, ಕಾಂಗ್ರೆಸ್ ಈ ಸಲವಾದರೂ ಖಾತೆ ತೆರೆಯುತ್ತಾ? ಇಡೀ ದೇಶದ ಚಿತ್ತ ಈಗ ದೆಹಲಿಯ ಫಲಿತಾಂಶದ ಕಡೆಗೆ ಇದೆ. ಅತಿದೊಡ್ಡ ನ್ಯೂಸ್ ನೆಟ್ವರ್ಕ್ನಲ್ಲಿ ಅತಿದೊಡ್ಡ ರಿಸಲ್ಟನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ನ್ಯೂಸ್ 18ನಲ್ಲಿ ಅತ್ಯಂತ ವೇಗ ಮತ್ತು ನಿಖರ ಫಲಿತಾಂಶವನ್ನು ನಾವು ನಿಮಗೆ ಕೊಡ್ತೀವಿ. ಯಾಕಂದರೆ ದೆಹಲಿಯ ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ಕೂಡ ನ್ಯೂಸ್ 18 ಕನ್ನಡದ ವರದಿಗಾರರಿದ್ದಾರೆ. ಅವರು ಅಲ್ಲಿ ನೆಟ್ವರ್ಕ್ 18ನ ವರದಿಗಾರರು ಸ್ಪಷ್ಟವಾದಂತಹ ಮತ್ತು ನಿಖರವಾದಂತಹ ಫಲಿತಾಂಶವನ್ನು ನೀಡ್ತಾ ಹೋಗ್ತೀವಿ. ಇಡೀ ದಿನ ನಾನ್ ಸ್ಟಾಪ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮಗೆ ರಿಸಲ್ಟ್ ಅಪ್ಡೇಟ್ಸನ್ನು ನೀಡ್ತಾ ಹೋಗ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.